ಸ್ಯಾಂಡಲ್ವುಡ್ ಅಲ್ಲಿ ಆಗಿರೋ ಘಟನೆ ಗೊತ್ತಿದೆ ನಿಮಗೆ ದರ್ಶನ್ ಸರ್ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವತ್ತು ಕೋರ್ಟ್ ಅಲ್ಲಿ ಇವಾಗ ಹೇಳ, ನಾನು ದರ್ಶನ್ ಫ್ಯಾನು, ನಾನು ಅದನ್ನೇ ನ್ಯೂಸ್ ನೋಡ್ತಾ ಇದ್ದೆ ಏನಾಯ್ತದೆ ಏನು ಅಂತ. ನಿಜ ಅವ್ರು ಏನೂ ತಪ್ಪು ಮಾಡಿಲ್ಲ ಮೇಡಮ್. ಅಂದರೆ ಬೇರೆ ಯಾರೋ ಮಾಡಿರ್ಬೇಕು, ಅವರು ಅಂತೂ ಮಾಡಿಲ್ಲ, 100ಕ್ಕೆ 100 ಹೇಳ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಬರ್ತಾರೆ, ಅದಂತೂ ಕನ್ಫರ್ಮ್ ಇದೆ. ಕಳೆ 3 ತಿಂಗಳಿಂದ ಅವ್ರ ಬಗ್ಗೆನೇ ಫುಲ್ಲು ಚರ್ಚೆ ಆಗ್ತಿತ್ತು. ಒಂದು ವಾರದಿಂದ ಏನು ತಪ್ಪು ಮಾಡಿಲ್ಲ ಅಂತ ಮಾತುಗಳನ್ನು ಕೂಡ ಕೇಳ್ತಿದೀವಿ ನಾವುಗಳು. ಅದು ಇವಾಗ ಏನು ಗೊತ್ತಾ ಮೇಡಮ್, ಈ ಕೇಳ್ಬೇಕಂದ್ರೆ ಲಾಯರ್ ಇವಾಗ ಅವ್ರ ಕಡೆ ಲಾಯರ್ ಇದು ಮಾಡಿದಾರಲ್ಲ, ಇವಾಗ ಹಂಗಾಗಿ ನ್ಯೂಸ್ ಅವ್ರು ಇವಾಗ ಚೇಂಜ್ ಆಗ್ಬಿಟ್ಟಿದ್ದಾರೆ. ಮುಂಚೆ ದರ್ಶನ ಬೈತಿದ್ರು, ಇವಾಗ ಅವರೇ ಇದು ಮಾಡ್ತಾ ಇದ್ದಾರೆ. ನಿಜ ಯಾವತ್ತೂ ಯಾರಿಗೋ ಥರ ಮಾಡ್ಬಾರ್ದು, ಯಾಕಂದರೆ ಸತ್ಯ ನೋಡ್ಬಿಟ್ಟು ಮತ್ತೆ ಮಾಡಬೇಕು. ಅವರು ನಿಜ ದರ್ಶನ ಯಾವತ್ತೂ ಒಬ್ಬರಿಗೆ ಇದು ಮಾಡಿಲ್ಲ, ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನಕ್ಕೆ ಮಾಡೋರೆ. ಬಟ್ ಅದನ್ನು ಯಾರೂ ಹೇಳ್ಕೊಂಡಿಲ್ಲ ಅವರು. ಬಟ್ ಮೀಡಿಯಾದವ್ರು ಈ ಥರ ಹಿಂಗೆ ತೋರಿಸ್ತಿದ್ದಾರೆ ಅವ್ರ ಹೆಸರು ಇದು ಮಾಡೋಕ್ಕೆ. ಬಟ್ ಏನೇ ಇದ್ರು ಮೇಡಮ್, ಯಾರೇ ಏನಿರಲಿ ಮೇಡಮ್, ಎಂಥ ಮೀಡಿಯಾದವ್ರಾದರೂ ಜನ ಇದ್ರೆ ಮಾತ್ರ ಅಲ್ವಾ. ಸೊ ಅವ್ರನ್ನ ಯಾರೇ ಏನು ಮಾಡಿದವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವ್ರು ಇನ್ನೂ ಮುಂದೆ ಬರ್ತಾರೆ ಹೊರತು ಕೆಳಗಡೆ ಅಂತೂ ಬರಲ್ಲ. ಸರ್ ಅವ್ರು ಮಾಡಿದ್ದು ಸರಿನಾ ನಿಮ್ಮ ಪ್ರಕಾರ? 100ಕ್ಕೆ 100 ಸತ್ಯ ಸರಿ ಮೇಡಮ್. ಇವಾಗ ನಾವು ಒಂದು ಲೇಡೀಸ್ಗೆ ರೆಕ್ವೆಸ್ಟ್ ಕೊಡ್ತೀವಿ ಅಂದರೆ ಅದಕ್ಕೆ ನಾವು ಇದು ಮಾಡಬೇಕು. ಇವಾಗ ಎಷ್ಟೋ ಜನನ ಇದಾಗಿದೆ, ರೇಪ್ ಆಗಿದೆ, ಅವಕ್ಕೆಲ್ಲ ಯಾರು ನ್ಯಾಯ ಕೊಟ್ಟಿದ್ದಾರೆ ಹೇಳಿ? ಇದು ನೋಡ್ಬಿಟ್ಟಾರ ಮುಂದಕ್ಕೆ ಅವ್ರು ಮಾಡಬಾರ್ದು ನೆಕ್ಸ್ಟ್ ಯಾರ್ಯಾರು ಆದ್ರು ಅಂತ ಒಂದು ಪಾಠ. ಏನಾಗ್ಬೋದು ಸರ್ ಕೇಸು? ಮೇಡಮ್ ಅದೇ ಗೊತ್ತಿಲ್ಲ ಮೇಡಮ್, ನೋಡ್ತಾ ಇದ್ದೀನಿ. ನನಗೆ ನಂಬಿಕೆ ಇದೆ, ಓಫ್ ಇದೆ, ಬಂದೇ ಬರ್ತಾರೆ. ಅವ್ರು ಬೇಲ್ ಆಗೇ ಆಯ್ತದಂತೆ. ಅವ್ರ ಹೆಂಡತಿ ಅಂತೂ ಸಖತ್ ಕಷ್ಟಪಡ್ತಿದ್ರು, ಅವರಿಗೆ ಏನು ಹೇಳ್ತೀವಿ ಮೇಡಮ್? ನಿಜ, ಒಬ್ಬ ಗಂಡನಿಗೆ ಹೆಂಡತಿ ಈ ಥರ ಹಿಂಗೆ ಇರಬೇಕು ಅಂತ ಇವ್ರು ನೋಡೇ ಕಲಿಬೇಕು ಮೇಡಮ್. ನಿಜ, ಅವ್ರು ಬೇರೆ ಇದ್ರೂ ಆದರೂ ಅವ್ರಿಗೆ ಅಷ್ಟೊಂದು ಅವ್ರು ಏನೇ ಮಾಡಿದ್ರು ಇದು ಮಾಡ್ತಾರಲ್ಲ, ನಿಜ ಗ್ರೇಟ್ ಮೇಡಮ್, ರಿಯಲಿ ಗ್ರೇಟ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.